ಹ್ಮ್ ಇವತ್ತು ಮುಂದಿನ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ತೀರ್ಥ ಪ್ರಬಂಧದ 43ನೇ ಶ್ಲೋಕದ ಭಾವಾರ್ಥವನ್ನು ಗಮನಿಸಬೇಕು. ನೀವು ನೋಡಿರಬಹುದು, ಸುಬ್ರಹ್ಮಣ್ಯ ಮಠದಲ್ಲಿ ಒಂದು ಪ್ರಧಾನ ಮೂರ್ತಿ ಯಾವುದು ಅಂತಂದ್ರೆ ವೇದವ್ಯಾಸರ ಸಂಪುಟ. ವ್ಯಾಸಮುಷ್ಟಿ ಮೊದಲಾದಂತಹ 144 ಲಕ್ಷ್ಮೀನಾರಾಯಣರ ಸಾಲಿಗ್ರಾಮ ಅನ್ನುವಂಥದ್ದು ಈ ಸಂಪುಟದ ಒಳಗಡೆಯಲ್ಲಿ ಇದೆ. ಮಧ್ವಾಚಾರ್ಯರು ಬದರಿ ಕ್ಷೇತ್ರಕ್ಕೆ ಹೊರಟಾಗ ಬದರಿ ಕ್ಷೇತ್ರದಲ್ಲಿ ವ್ಯಾಸರಿಂದ ಅನುಗ್ರಹೀತವಾದಂತಹದ್ದು, ಅದನ್ನ ಮಧ್ವಾಚಾರ್ಯರು ವಿಷ್ಣು ತೀರ್ಥರಿಗೆ ಕೊಟ್ಟಿದ್ದಾರೆ. ಆ ಸಂಪುಟ ಈಗಲೂ ಸುಬ್ರಹ್ಮಣ್ಯ ಮಠದಲ್ಲಿ ಇದೆ. ಅದನ್ನ ಒಡಿಬೇಕು ಅನ್ನೋದಕ್ಕೋಸ್ಕರವಾಗಿ ಯಾವುದೋ ಒಬ್ಬ ರಾಜ ಆನೆಯಿಂದಾಗಿ ಅದನ್ನು ತುಳಿಸಿದಾಗಲೂ ಕೂಡ ಆ ಸಂಪುಟ, ವೇದವ್ಯಾಸರ ಸಂಪುಟ ಅನ್ನುವಂಥದ್ದು ಒಡಿಲಿಲ್ಲ. ಅಷ್ಟು ಅಭೇದ್ಯವಾದಂತಹದ್ದು ಅಂತ ಅತ್ಯಂತ ಪ್ರಸಿದ್ಧಿ ಇದೆ. ಇದರಲ್ಲಿ ಅದೇ ವಿಷಯವನ್ನು ಇಟ್ಟುಕೊಂಡು ಸ್ತೋತ್ರ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಯತ್ರ ಸಂಪುಟಂ ಅಸ್ಫೋಟಂ ಕೃಷ್ಣಸ್ಯ ಸ್ಫೋರಯತ್ಯಹೋ ಅಗ್ರಾಹ್ಯತ್ವಂ ಅದೃಶ್ಯತ್ವಂ ಕಿಂ ಪುನಸ್ತತ್ರ ಪಂಡಿತಾಃ. ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅಸ್ಫೋಟಂ, ಸ್ಫೋಟ ಅಂದ್ರೆ ತೆಗೆಯೋದು, ಆ ಮುಚ್ಚಳವನ್ನ ತೆಗೆಯೋದು. ತೆರಿಲಿಕ್ಕಾಗದೇ ಇರುವಂತಹ ಶಾಲಿಗ್ರಾಮದ ಸಂಪುಟವನ್ನ ಆ ಸುಬ್ರಹ್ಮಣ್ಯ ಕ್ಷೇತ್ರ ಪಡೆದಿದೆ. ಅದು ಒಡಿಲಿಕ್ಕಾಗೋದಿಲ್ಲ ಅನ್ನುವಂಥದ್ದು ಕೃಷ್ಣನ ಈ ಗುಣಗಳನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಏನದು? ಅದೃಶ್ಯತ್ವ. ಯಾರಿಂದಲೂ ಕೂಡ ಆ ಸಂಪುಟದ ಒಳಗಡೆಯಲ್ಲಿರುವಂತಹ ಕೃಷ್ಣನ ಮೂರ್ತಿ ಯಾರಿಗೂ ಕಾಣಿಸೋದಿಲ್ಲ. ವ್ಯಾಸ ಮುಷ್ಟಿ ಅದರೊಳಗಡೆ ಇರೋದು ಯಾರಿಗೂ ಕಾಣಿಸೋದಿಲ್ಲ. ಒಳಗಡೆಯಲ್ಲಿರುವ 144 ಸಾಲಗ್ರಾಮಗಳು ಎಷ್ಟು ಚಿಕ್ಕದಿರ್ಬೇಕು ನೀವು ಯೋಚನೆ ಮಾಡ್ಬೇಕು. ಯಾಕೆ ಅಂತಂದ್ರೆ ಆ ವ್ಯಾಸ ಮುಷ್ಟಿ ಇರೋದೇ ತುಂಬಾ ಚಿಕ್ಕ ಗಾತ್ರದ್ದದು. ಅದರ ಒಳಗಡೆಯಲ್ಲಿ 144 ಲಕ್ಷ್ಮೀನಾರಾಯಣ ಸಾಲಗ್ರಾಮ ಮತ್ತು ವ್ಯಾಸ ಮುಷ್ಟಿ ಇವೆಲ್ಲವೂ ಇದೆ. ಅಂತಹ ಮಧ್ವಾಚಾರ್ಯರಿಂದ ಅನುಗ್ರಹೀತವಾದಂತಹ ವಿಷ್ಣು ತೀರ್ಥರಿಗೆ ಬಂದಂತಹ ಆ ಸಂಪುಟವನ್ನ ಯಾರಿಗೂ ಒಳಗಡೆಯಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನ ಹಿಡಿದು ಪುಡಿ ಮಾಡ್ತೇವೆ ಅಂತ ಯಾರಿಗೂ ಆಗ್ತಾ ಇಲ್ಲ. ಅಗ್ರಾಹ್ಯತ್ವ ಅದೃಶ್ಯತ್ವ. ಪೂರ್ತಿಯಾಗಿ ಅದನ್ನ ಹಿಡಿದು ತಿಳಿದು ಬಿಡ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿರುವಂತಹ ಜಡವಾದಂತಹ ಈ ಸಂಪುಟವೇನೆ, ಆ ಪಾತ್ರೆ ಏನೇ, ಅಥವಾ ಆ ಮುಚ್ಚಳದಿಂದ ಸಹಿತವಾದಂತಹ ಆ ಪಾತ್ರೆ ಏನೇ, ಕೃಷ್ಣನಲ್ಲಿರುವ ಅಗ್ರಾಹ್ಯತ್ವವನ್ನ ಯಾರಿಂದಲೂ ಕೂಡ ಪರಮಾತ್ಮನು ಪೂರ್ತಿಯಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಣ್ಣುಗಳಿಗೆ ಆ ಪರಮಾತ್ಮನನ್ನು ನೋಡುವ ಸಾಮರ್ಥ್ಯ ಇಲ್ಲ, ಜಡವಾದ ಕಣ್ಣುಗಳಿಗೆ ಅಂತ ಸ್ಪಷ್ಟವಾಗಿ ಇವುಗಳೇ ತಿಳಿಸಿಕೊಡ್ತಾ ಇರಬೇಕಾದ್ರೆ, ಈ ಜಡವಾದಂತಹ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿರುವಂತಹ ಈ ಸಂಪುಟವೇನೆ ಕೃಷ್ಣನ ಅಗ್ರಾಹ್ಯತ್ವವನ್ನ ಅದೃಶ್ಯತ್ವವನ್ನ ಚೆನ್ನಾಗಿ ಪ್ರತಿಪಾದನೆ ಮಾಡಿ ಕೊಡ್ತಾ ಇರಬೇಕಾದ್ರೆ, ಇನ್ನ ಪಂಡಿತರಾದವರು ಯಾರಿದ್ದಾರೋ, ಆ ಕ್ಷೇತ್ರದಲ್ಲಿರುವಂತಹ ವಿದ್ವಾಂಸರು ಅಂತ ಯಾರಿದ್ದಾರೋ ಅವರು ಪರಮಾತ್ಮನ ಅಗ್ರಾಹ್ಯತ್ವಾದಿ ಧರ್ಮಗಳನ್ನ ಪ್ರತಿಪಾದನೆ ಮಾಡ್ತಾರೆ ಅಂತ ಏನ್ ಪ್ರತ್ಯೇಕವಾಗಿ ಹೇಳ್ಬೇಕೇನು? ವಿಷ್ಣುವಿನಲ್ಲಿ ಅಗ್ರಾಹ್ಯತ್ವ ಅದೃಶ್ಯತ್ವ ಮುಂತಾದಂತಹ ಎಲ್ಲ ಧರ್ಮಗಳು ಇವೆ ಅಂತ ಅವರೆಲ್ಲ ಅನಾಯಾಸವಾಗಿ ಪ್ರತಿಪಾದನೆ ಮಾಡ್ತಾರೆ. ಇದನ್ನ ಯತ್ರ ಸಂಪುಟಮಸ್ಫೋಟಂ ಕೃಷ್ಣಸ್ಯ ಸ್ಫೋರಯತ್ಯಹೋ ಅಗ್ರಾಹ್ಯತ್ವಂ ಅದೃಶ್ಯತ್ವಂ ಕಿಂ ಪುನಸ್ತತ್ರ ಪಂಡಿತಾಃ ಅನ್ನೋ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯತ್ರ ಯಾವ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅಸ್ಫೋಟಂ
ತೆಗೆಯಲಿಕ್ಕಾಗದಂತಹ ಸಂಪುಟಂ 144 ಸಾಲಗ್ರಾಮಗಳು ಮತ್ತು ವ್ಯಾಸಮುಷ್ಟಿಯನ್ನ ಹೊಂದಿರುವಂತಹ ಸಂಪುಟವು ಒಂದು ಪಾತ್ರೆಯು ಕೃಷ್ಣನ ಅಗ್ರಾಹ್ಯತ್ವಂ ಪೂರ್ತಿಯಾಗಿ ತಿಳಿಯಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಷಯವನ್ನ, ಅದೃಶ್ಯತ್ವಂ ಪೂರ್ತಿಯಾಗಿ ಪರಮಾತ್ಮನನ್ನ ಕಾಣಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಸಂಪುಟದ ಒಳಗಡೆಯಲ್ಲಿ ಮೂರ್ತಿಗಳಿವೆ. ಆ ಸಂಪುಟವನ್ನು ತೆಗೆದು ಒಳಗಡೆಯಲ್ಲಿರುವ ಮೂರ್ತಿಯನ್ನೇ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಆ ಸಂಪುಟವೇ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇರಬೇಕಾದರೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಕೃಷ್ಣ ಎಲ್ಲರಿಂದಲೂ ಪೂರ್ತಿಯಾಗಿ ತಿಳಿಲಿಕ್ಕೆ ಆಗೋದಿಲ್ಲ, ಕೃಷ್ಣನನ್ನ ನಮ್ಮ ಈ ಬರಿದೇ ಗಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳಿಸಿಕೊಡ್ತಾ ಇರಬೇಕಾದ್ರೆ, ತತ್ರ ಪಂಡಿತಾಹ ಕಿಂ ಪುನಃ, ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿರುವಂತಹ ಪಂಡಿತರು ಕೃಷ್ಣನ ಈ ಗುಣಗಳನ್ನ ಪ್ರತಿಪಾದನೆ ಮಾಡ್ತಾರೆ ಅಂತೇನು ಹೇಳ್ಬೇಕೇನು ಪ್ರತ್ಯೇಕವಾಗಿ? ಅದು ಸಹಜವಾಗಿ ಸಿದ್ಧವಾಗಿ ಹೋಗಿಬಿಡತ್ತೆ. ಅಲ್ಲಿರುವಂತಹ ಪಂಡಿತರು ಕೃಷ್ಣನಲ್ಲಿರುವಂತಹ ಅಗ್ರಾಹ್ಯತ್ವವನ್ನ, ಅದೃಶ್ಯತ್ವವನ್ನ ಅನಾಯಾಸವಾಗಿ ಸಾಧನೆ ಮಾಡಿ ಕೊಡ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯತ್ರ ಸಂಪುಟಮಸ್ಫೋಟಂ ಕೃಷ್ಣಸ್ಯ ಸ್ಫೋರಯತ್ಯಹೋ ಅಗ್ರಾಹ್ಯತ್ವಂ ಅದೃಶ್ಯತ್ವಂ ಕಿಂ ಪುನಸ್ತತ್ರ ಪಂಡಿತಾಃ. ಯಾವ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿರುವಂತಹ ತೆರೆಯಲಿಕ್ಕಾಗದೇ ಇರುವಂತಹ ಸಂಪುಟವು ಕೃಷ್ಣನ ಸಂಪೂರ್ಣವಾಗಿ ಅರಿವನ್ನ ಪಡೆಯಲಿಕ್ಕಾಗೋದಿಲ್ಲ, ಕೃಷ್ಣನ ಸಂಪೂರ್ಣವಾದ ಅರಿವನ್ನ ಪಡೆಯಲಿಕ್ಕಾಗೋದಿಲ್ಲ ಅನ್ನುವ ವಿಷಯವನ್ನ, ಕೃಷ್ಣನನ್ನ ನಮ್ಮ ಈ ಬರಿದೇ ಗಣ್ಣುಗಳಿಂದ ನೋಡ್ಲಿಕ್ಕಾಗೋದಿಲ್ಲ ಅನ್ನೋದನ್ನ, ನಮ್ಮ ಅಶಕ್ತಿಯನ್ನ ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿರುವ ಸಂಪುಟವೇ ತಿಳಿಸಿಕೊಡ್ತಾ ಇರಬೇಕಾದರೆ ಅಲ್ಲಿರುವಂತಹ ಪಂಡಿತರು ಕೃಷ್ಣನ ಅಗ್ರಾಹ್ಯತ್ವವನ್ನ, ಅದೃಶ್ಯತ್ವವನ್ನ ತಿಳಿಸಿಕೊಡ್ತಾರೆ ಅಂತ ಪ್ರತ್ಯೇಕವಾಗಿ ಹೇಳಬೇಕೇನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯತ್ರ ಸಂಪುಟಮಸ್ಫೋಟಂ ಕೃಷ್ಣಸ್ಯ ಸ್ಫೋರಯತ್ಯಹೋ ಅಗ್ರಾಹ್ಯತ್ವಂ ಅದೃಶ್ಯತ್ವಂ ಕಿಂ ಪುನಸ್ತತ್ರ ಪಂಡಿತಾಹ ಅಂತ ಈ ಶ್ಲೋಕದ ಭಾವಾರ್ಥ. ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಸ್ವಲ್ಪ ಗುರುಗಳು ಕರೆದಿದ್ದಾರೆ, ಅದಕ್ಕೆ ಹೋಗ್ಬೇಕಾಗಿದೆ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತಂದ್ರೆ ಕೇಳಬಹುದು, ಅವಕಾಶ ಇದೆ. ಒಂದು ಅನುಮಾನ, ಇಲ್ಲಿ ಸಾಲಗ್ರಾಮ ಬೇರೆ, ವ್ಯಾಸ ಮುಷ್ಟಿ ಬೇರೆ. ಮತ್ತೆ ಈ ಸಂಪುಟ ಮುಚ್ಚಿದ ಹಾಗಿರೋದಕ್ಕೆ ಪೂಜೆ ಮಾಡ್ತಾರೆ ಸ್ವಾಮಿಗಳು. ಹೇಗೆ ಅಂತಂದ್ರೆ, ಯಾವ್ದೋ ಒಂದು ದೇವ್ರ ಪೆಟ್ಟಿಗೆ ಒಳಗಡೆಯಲ್ಲಿ ಎಲ್ಲ ಸಾಲಿಗ್ರಾಮಗಳನ್ನಿಟ್ಟು ದೇವ್ರ ಪೆಟ್ಟಿಗೆ ಪೂಜೆ ಮಾಡಲ್ವಾ, ಹಾಗೆ ಇದು. ವ್ಯಾಸ ಮುಷ್ಟಿ ಅಂದ್ರೆ ಅದೇನದು? ಅಂದ್ರೆ ವೇದವ್ಯಾಸರು, ಮಧ್ವಾಚಾರ್ಯರು ಒಂದು ಸಂದರ್ಭದಲ್ಲಿ ಬದರಿಕಾಶ್ರಮಕ್ಕೆ ಹೋದಾಗ ವೇದವ್ಯಾಸರು ಅಲ್ಲಿರುವಂತಹ ಉಸುಕನ್ನ, ಮರಳನ್ನ ತೆಗೆದುಕೊಂಡು ಗಟ್ಟಿಯಾಗಿ ಮಾಡಿ, ಇದರಲ್ಲಿ ನನ್ನ ವಿಶೇಷ ಸಾನ್ನಿಧ್ಯ ಇದೆ ಅಂತ ಒಂದಿಷ್ಟು ವ್ಯಾಸ ಮುಷ್ಟಿಗಳನ್ನ ಕೊಟ್ಟಿದ್ದಾರೆ. ಅವುಗಳು ಅನೇಕ ಮಠದಲ್ಲಿದೆ. ಆದರೆ ಸುಬ್ರಹ್ಮಣ್ಯ ಮಠದಲ್ಲೂ ಕೂಡ ಈ ವ್ಯಾಸ ಮುಷ್ಟಿ ಇದೆ. ಅದು ಹೌದು. ಆಚಾರ್ಯ ಕಿಂ ಪುನಸ್ತತ್ರ ಪಂಡಿತಾಃ ಅಂತಂದ್ರೆ, ಯಾವಾಗ ಈ ಜಡವಾದಂತಹ ಈ ಪದಾರ್ಥಗಳೇ ಕೃಷ್ಣನ ಅಗ್ರಾಹ್ಯತ್ವವನ್ನ, ಅದೃಶ್ಯತ್ವವನ್ನ ತಿಳಿಸಿಕೊಡತ್ತೋ ಆವಾಗ ಪಂಡಿತರು, ಜ್ಞಾನಿಗಳು, ಜ್ಞಾನವನ್ನು ಪಡೆದಂತಹ ವ್ಯಕ್ತಿಗಳು ಕೃಷ್ಣನ ಇಂತಹ ಗುಣಗಳನ್ನ ತೋರಿಸಿಕೊಡ್ತಾರೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅದು ಅನಾಯಾಸವಾಗಿ ಸಿದ್ಧವಾಗತ್ತೆ ಅಂತ ಅಭಿಪ್ರಾಯ. ವ್ಯಾಸಮುಷ್ಟಿ ಇರುವಂತಹ ಬೇರೆ ಮಠಗಳು ಯಾವ್ದು ಗುರುಗಳೇ? ಉತ್ತರಾದಿ ಮಠದಲ್ಲಿದೆ, ಇದು ವಾದಿರಾಜ ಮಠದಲ್ಲಿದೆ. ಅಲ್ಲೆಲ್ಲ ಅಲ್ಲಿ ದೈನಂದಿನ ಪೂಜೆಗೊಳ್ಳುತ್ತೆ ಒಳಗಾಗ. ಹೌದು ಹೌದು, ಎಲ್ಲ ಕಡೆಯಲ್ಲೂ ದೈನಂದಿನ ಪೂಜೆ ಇದೆ. ಈಗ ಶಾಲಿಗ್ರಾಮ ಅಭಿಷೇಕ ಆಗ್ತಾ ಇಲ್ಲ ಡೈಲಿ? ಆ ಸಂಪುಟವೇ ಆ ಸಂಪುಟಕ್ಕೆ ಅಭಿಷೇಕ. ಸಂಪುಟಕ್ಕೆ, ಓಕೆ. ಧನ್ಯವಾದಗಳು ಗುರುಗಳೇ.